ಪ್ರಿಯ ವಿದ್ಯಾರ್ಥಿಗಳೇ, ಭೌತ ವಿಜ್ಞಾನ PU ಬೋರ್ಡ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಪ್ರಯೋಗದ ಮುಂದಿನ ಹಂತ ಆಪ್ಟಿಕ್ಸ್ ಅನ್ನು ತಗೋತಾ ಇದ್ದೀವಿ. ಈ ಆಪ್ಟಿಕ್ಸ್ ನಲ್ಲಿ ಮೊದಲನೇ ಬರ್ತಕ್ಕಂಥ ಪ್ರಯೋಗ ಕಾನ್ಕೇವ್ ಮಿರರ್ದು, ಟು ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ಕೇವ್ ಮಿರರ್. ಸೊ ನಮಗೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ ಏಮ್ ಅಂತ ಅಥವಾ ಆಬ್ಜೆಕ್ಟಿವ್ ಅಂತ ಹೇಳಿ, ಟು ಡಿಟರ್ಮೈನ್ ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರ್ ನಮಗೆ ಫೋಕಲ್ ಲೆಂತ್ ಅನ್ನು ನಮಗೆ ಕಂಡುಹಿಡಬೇಕಾಗಿರುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಂದ್ರೆ ಅಪರೇಟರ್ಸ್, ಒಂದು ಕಾನ್ಕೇವ್ ಮಿರರ್, ಎರಡನೇದ್ದು ಲೆನ್ಸ್ ಹೋಲ್ಡರ್ ಅಥವಾ ಮಿರರ್ ಹೋಲ್ಡರ್, ಮೂರನೇದ್ದು ಸ್ಕ್ರೀನು, ನಾಲ್ಕನೇದ್ದು ಒಂದು ಸ್ಕೇಲು. ಸೊ ಇಷ್ಟಿರ್ತಕ್ಕಂಥ ಸಾಮಗ್ರಿಗಳು ನಮಗೆ ಫೋಕಲ್ ಲೆಂತ್ ಕಂಡುಹಿಡಲಿಕ್ಕೆ ಸಾಕಾಗ್ತವೆ. ಈ ನಮಗೆ ಎಕ್ಸಾಮ್ಗೆ ಬರಿಬೇಕಾದ್ರೆ ಅಂಕಗಳು ಬೇಕಾದಾಗ ಮೊದಲನೇ ಸ್ಟೆಪ್ ಬರಿತೀವಿ ಪ್ರಿನ್ಸಿಪಲ್. ಏನು ಪ್ರಿನ್ಸಿಪಲ್ಲು? ಮೊದಲನೇ ಪ್ರಿನ್ಸಿಪಲ್ ಇಲ್ಲಿ ಬರೀಬೇಕಾದ್ರೆ ಎರಡು ಪ್ರಿನ್ಸಿಪಲ್ ಅನ್ನು ಬರಿತೀವಿ. ಮೊದಲನೇದು ಫೋಕಲ್ ಲೆಂತ್ನ ಡೆಫಿನೇಷನ್. ಫೋಕಲ್ ಲೆಂತ್ನ ಡೆಫಿನೇಷನ್ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ದ ಪ್ರಿನ್ಸಿಪಲ್ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಇದು ಮೊದಲನೇ ಪ್ರಿನ್ಸಿಪಲ್. ಎರಡನೇದು ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಫೋಕಲ್ ಲೆಂತ್ ಟು ಗೆಟ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಇದು ಎರಡನೇ ಪ್ರಿನ್ಸಿಪಲ್. ಏನು? The object distance must be greater than focal length to get real and inverted image. ಇದು ಎರಡನೇ ಪ್ರಿನ್ಸಿಪಲ್. ಈ ಎರಡು ಪ್ರಿನ್ಸಿಪಲ್ ಬರೋ ನಂತರ ನಮ್ಗೆ ಎರಡು ಅಂಕಗಳು ಸಿಗ್ತವೆ. ಇನ್ನು ಮೂರನೇ ಸ್ಟೆಪ್, ಎರಡನೇ ಹಂತ ಅಂದ್ರೆ ನಮ್ಗೆ ಫಾರ್ಮುಲಾವನ್ನ ಬರಿತೀವಿ, ಸೂತ್ರವನ್ನ ಬರಿತೀವಿ, ಫೋಕಲ್ ಲೆಂತ್ ಅನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂತ ಹೇಳಿ. ಫೋಕಲ್ ಲೆಂತ್ ಅನ್ನು ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಎಫ್ ಅಂತ ಬರಿತೀವಿ, ಸ್ಮಾಲ್ ಎಫ್ ಬರಿತೀವಿ ಫೋಕಲ್ ಲೆಂತ್ ಗೆ. ಸೊ ಎಫ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ಮೈನಸ್ ವಿ ಅಂತ ಬರಿತೀವಿ. ಎಫ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಂತ ಬರಿತೀವಿ. ಅಲ್ಲಿ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಕಂಪಲ್ಸರಿಯಾಗಿ ಬರಲೇಬೇಕು. ಯಾಕಂದ್ರೆ ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಮಾತ್ರ ನಮ್ಗೆ ಎರಡು ಅಂಕ ಸಿಗ್ತವೆ. ಫಾರ್ಮುಲಾ ಬರೆದಾಗ ಅದ ನಂತರ ಕೆಳಗಡೆ ಆ ಟರ್ಮ್ ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡಬಾರ್ದು, ನಮ್ಗೆ ಎರಡು ಅಂಕ ಸಿಗುತ್ತೆ. ಇದು ಫೋಕಲ್ ಲೆಂತ್ ಡೆಫಿನೇಷನ್. ಎಫ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಂತ ಬರೀಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ರೇ ಡಯಾಗ್ರಾಮ್. ರೇ ಡಯಾಗ್ರಾಮ್ ಅನ್ನ ನೀಟಾಗಿ ಹಾಕಲೇಬೇಕು. ಯಾಕಂದ್ರೆ ಎಲ್ಲಿ ನಾವು ಯಾರೋ ಮಾರ್ಕ್ ಅನ್ನ ಹಾಕ್ಲಿ ರೇ ಆಪ್ಟಿಕ್ಸ್ ನಲ್ಲಿ ಯಾರೋ ಮಾರ್ಕ್ ಹಾಕಿಲ್ಲಪ್ಪ ಅಂದ್ರೆ ಕ್ಯಾರಿ 0 ಮಾರ್ಕ್ಸ್ ಅಂತ ಥಿಯರಿನಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಪ್ರಾಕ್ಟಿಕಲ್ ಮಾಡುವಾಗಲೂ ಕೂಡ ನಮಗೆ ಆರೋ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಹಾಕ್ತೀವಿ? ಫಸ್ಟ್ ಗೆ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನ ಹಾಕ್ತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಕಾನ್ಕೇವ್ ಸರ್ಫೇಸ್ ಅನ್ನ ಹಾಕೋತೀವಿ, ಕಾನ್ಕೇವ್ ಸರ್ಫೇಸ್ ಮಿರರ್ ಹಾಕೋತೀವಿ. ಆ ಮಿರರ್ ನ ಔಟ್ ಸೈಡ್ ಏನ್ ಮಾಡ್ತೀವಿ, ಲೈನ್ಸ್ ಅನ್ನ ಹಾಕೊಂಡ್ಬಿಡ್ತೀವಿ. ಇನ್ಸೈಡ್ ರಿಫ್ರಾಕ್ಟಿವ್ ಸರ್ಫೇಸ್ ಇರುತ್ತೆ. ಪಿ ಅಂತ ಬರಿತೀವಿ, ಮಿಡ್ ಪಾಯಿಂಟ್ ಆಫ್ ದ ಸರ್ಕಲ್ ಕರ್ವೇಚರ್. ಪಿ ಅಂತ ಬರಿತೀವಿ, ಅದನ್ನ ಪೋಲ್ ಅಂತೀವಿ. ಸಿ ಅಂತ ಬರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಒಂದು ಆರೋ ಮಾರ್ಕ್ ಅನ್ನ ಸ್ಟ್ರೇಟ್ ಲೈನ್ ತಗೋತೀವಿ. ದಿಸ್ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ. ಆರೋ ಮಾರ್ಕ್ ಹಾಕೋತೀವಿ. ಆರೋ ಮಾರ್ಕ್ ಹಾಕೊಂಡು ಇನ್ಸಿಡೆಂಟಿಂಗ್ ಆನ್ ದ ಕಾನ್ಕೇವ್ ಸರ್ಫೇಸ್ ಅಂಡ್ ರಿಫ್ಲೆಕ್ಟಿಂಗ್ ಬ್ಯಾಕ್. ಸೊ ಇಲ್ಲಿ ರಿಫ್ಲೆಕ್ಟಿಂಗ್ ಬ್ಯಾಕ್ ಅಂದ್ರೆ ಇನ್ಸಿಡೆಂಟ್ ಲೈಟ್ ಅಂದ್ರೆ ಯಾವ್ದ್ರ ಬರ್ತಾ ಇದ್ದೇವೆ, ನಾವು ಕ್ಯಾಂಡಲ್ ಅದ್ರ ತಗೊಂಡಿರ್ತೀವಿ, ಅಥವಾ ಒಂದು ಬಲ್ಬ್ ಇದ್ದು, ಅಥವಾ ಏನೋ ಒಂದು ಮೆಶ್ ತಗೊಂಡಿರ್ತೀವಿ, ಇಲ್ಲ ಅಂದ್ರೆ ಒಂದು ಟಾರ್ಚ್ ಪಿನ್ ಅನ್ನ ತಗೊಂಡಿರ್ತೀವಿ, ಗುಂಡು ಸೂಜಿ. ಆ ಗುಂಡು ಸೂಜಿಯಿಂದ ಬರ್ತಕ್ಕಂಥ ಲೈಟು ಎಲ್ಲಿ ಬೀಳ್ತಾ ಇದೆ? ಮಿರರ್ ಮೇಲೆ ಬೀಳ್ತಾ ಇದೆ. ಆ ಮಿರರ್ ಮೇಲೆ ಬಿದ್ದಂತ ಲೈಟು ರಿಫ್ಲೆಕ್ಟ್ ಆಗುತ್ತೆ ಥ್ರೂ ದ ಪ್ರಿನ್ಸಿಪಲ್ ಆಕ್ಸಿಸ್. ವೇರ್ ದ ಪಾಯಿಂಟ್ reflected light is meeting on the point on the principal axis is called principal focus. Is called principal focus, where the reflected lights are meeting on the principal axis. That point is called principal focus. ಮೆನ್ಷನ್ ಮಾಡಲೇಬೇಕು ಡಯಾಗ್ರಾಮ್ ನಲ್ಲಿ. ಎಫ್, ಕ್ಯಾಪಿಟಲ್ ಎಫ್ ಅಂತ ಬರಿತೀವಿ. ಸೊ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಂದು, ಆ ಲೈಟ್ ಎಲ್ಲಿ ಮೂವ್ಮೆಂಟ್ ಆಗಿರುತ್ತೋ ಅಲ್ಲಿ ನಮಗೆ ಇಮೇಜ್ ಬರುತ್ತೆ. ಅದು ಇಮೇಜ್ ಕೂಡ ನಾವು ಮೆನ್ಷನ್ ಮಾಡಬೇಕು. ಇನ್ವರ್ಟೆಡ್ ಇಮೇಜ್ ಬರುತ್ತೆ, ರಿಯಲ್ ಇಮೇಜ್ ಇರುತ್ತೆ. ಇನ್ವರ್ಟೆಡ್ ರಿಯಲ್ ಇಮೇಜ್ ನಮಗೆ ಸಿಗ್ತದೆ. ಇದು ನಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ನಾವು ತೋರಿಸಿರ್ತೀವಲ್ಲ, ಆ ರೇ ಡಯಾಗ್ರಾಮ್ ಪ್ರಕಾರ ನಮಗೆ ಕೆಲವು ಮಿಸ್ಟ್ ಆಗಿದೆ ಅಂದ್ರೆ ಇರ್ಬೋದು, ಬಟ್ ಆರೋ ಮಾರ್ಕ್ ಮಾತ್ರ ಕಂಪಲ್ಸರಿ ಹಾಕ್ಲೇಬೇಕು. ಹಾಕಿದ ನಂತರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ಕೂಡ ಹಾಕ್ಲೇಬೇಕು. ಎಲ್ಲಿ ಕ್ಯಾಂಡಲ್ ಇಟ್ಟಿರ್ತೀವೋ ಕ್ಯಾಂಡಲ್ ಇಂದ ಪೋಲ್ ವರೆಗೂ ಇರ್ತಕ್ಕಂಥ ದೂರವನ್ನ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಎಲ್ಲಿ ಇಮೇಜ್ ಬಂದಿರುತ್ತೋ ಆ ಇಮೇಜ್ ಲಿಂದ ಪೋಲ್ಗೆ ಇರ್ತಕ್ಕಂಥ ದೂರವನ್ನ ನಾವು
ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ವಿ ಅಂಡ್ ಯು ಎರಡು ಬರಲೇಬೇಕು, ಡಯಾಗ್ರಾಮ್ ಎಲ್ಲೂ ಕೂಡ ಬರೀಬೇಕು. ಆಮೇಲೆ ಪಾರ್ಟ್ ಗಳನ್ನ ಲೆವೆಲ್ ಮಾಡುವಾಗಲೂ ಕೂಡ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಏನದಂತ ಬರಲೇಬೇಕು. ಸೊ ಇಷ್ಟು ಆದ ನಂತರ ಪೋಲ್ ಬರಿತೀವಿ, ಕಾನ್ಕೇವ್ ಮಿರರ್ ಅಂತ ಬರಿತೀವಿ. ಎಂ ಅಂತ ಬರೆದ್ರೆ ಎಂ ಕಾನ್ಕೇವ್ ಮಿರರ್, ಪಿ ಇಸ್ ದ ಪೋಲ್, ಸಿ ಇಸ್ ದ ಸೆಂಟರ್ ಆಫ್ ಕರ್ವೇಚರ್, distance between object and the pole is called object distance. The distance between pole to the image is called image distance, and the capital F is the principal focus. ಇಷ್ಟು ಪಾರ್ಟ್ಸ್ ಗಳನ್ನ ನಾವು ಲೇಬಲ್ ಮಾಡಲೇಬೇಕು, ಎರಡಾದ್ರೂ ಬರಲೇಬೇಕು, ಅವಾಗ ಮತ್ತೆ ನಮಗೆ 2 ಅಂಕ ಸಿಗುತ್ತವೆ. ಇದನ್ನ ಯಾವ ರೀತಿ ಸೆಟಪ್ ಮಾಡಿದೀವಿ ಅಂತ ಎಕ್ಸಾಮಿನರ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ಸೊ ಸೆಟಪ್ ಮತ್ತು ಪ್ರಯೋಗಕ್ಕೆ ಡಯಾಗ್ರಾಮ್ ಹಾಕಿರೋದಕ್ಕೆ ನಮಗೆ ಒಟ್ಟು 5 ಅಂಕಗಳು ಲಭಿಸುತ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೆಬ್ಲಾ ಕಾಲಮ್. ಟೆಬ್ಲಾ ಕಾಲಮ್ ನಲ್ಲಿ ಏನಿದೆ, ನಮಗೆ ಮೊದಲನೇದ್ದು ಟ್ರಯಲ್ ನಂಬರ್ ಬರುತ್ತೆ, ಎರಡನೇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಇನ್ನೊಂದು ಇಮೇಜ್ ಡಿಸ್ಟೆನ್ಸ್, ಇನ್ನೊಂದು ಎಫ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಂತ ಬರಿತೀವಿ. ಪ್ರತಿಯೊಂದು ಕಾಲಮ್ ನಲ್ಲಿ ಕೂಡ ನಮಗೆ ಯೂನಿಟ್ಸ್ ಅನ್ನ ಬರೀಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇನ್ ಸೆಂಟಿಮೀಟರ್, ಇಮೇಜ್ ಡಿಸ್ಟೆನ್ಸ್ ವಿ ಇನ್ ಸೆಂಟಿಮೀಟರ್, ಎಫ್ ಈಕ್ವಲ್ ಟು ಅಥವಾ ಫೋಕಲ್ ಲೆಂತ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಇನ್ ಸೆಂಟಿಮೀಟರ್ ಅಂತ ಬರಲೇಬೇಕು. ಅಥವಾ ಮೀಟರ್ ಬರೆದ್ರೆ ಪರವಾಗಿಲ್ಲ, ಸೆಂಟಿಮೀಟರ್ ಆರ್ ಮೀಟರ್ ಯಾವ್ದಾದ್ರು ಬರೆಯೋದು ಕೂಡ ಯೂನಿಟ್ಸ್ ಗಳನ್ನ ಬರೀಬೇಕು. ಅದು CGS ಆಗಿರ್ಬೋದು ಅಥವಾ SI ಸಿಸ್ಟಮ್ ಆದ್ರೂ ಒಟ್ಟಿನಲ್ಲಿ ಯೂನಿಟ್ಸ್ ಗಳನ್ನ ಬರೀಬೇಕು. ಸೊ ಇಲ್ಲಿ ನಮಗೆ 3 ರೀಡಿಂಗ್ ಅನ್ನು ತಗೋತೀವಿ. ಹೆಂಗ್ ತಗೋಬೇಕು ಅಂತಂದ್ರೆ, ಮಸ್ಟ್ ಬಿ ಗ್ರೇಟರ್ ದೆನ್ ದ ಫೋಕಲ್ ಲೆಂತ್ ಅಂತ ಹೇಳಿದ್ವಿ. ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಫೋಕಲ್ ಲೆಂತ್ ಅಂತ ಪ್ರಿನ್ಸಿಪಲ್ ಅಲ್ಲಿ ಹೇಳಿದ್ವಿ ನಾವು. ಹಾಗಾದ್ರೆ ನಮ್ಗೆ ಗೊತ್ತಿಲ್ಲ ಫೋಕಲ್ ಲೆಂತ್ ಅಂದ್ರೆ ಎಷ್ಟು ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಅವಾಗ ಒಂದು ಮೆಥಡ್ ಇದೆ, ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಥಡ್ ಅಂತ ಇಲ್ಲಿದೆ. ಏನು, ದೂರದಲ್ಲಿ ಇರ್ತಕ್ಕಂಥ ಗಿಡನೋ ಅಥವಾ ಹೊರಗಡೆ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಅನ್ನ ಡಿಸ್ಟೆಂಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದನ್ನ ಸ್ಕ್ರೀನ್ ಮೇಲೆ ಇಮೇಜ್ ಅನ್ನ ತಗೊಂಡಾಗ ಇದು ರಫ್ ಕ್ಯಾಲ್ಕುಲೇಷನ್ ಆಫ್ ಫೋಕಲ್ ಲೆಂತ್ ಆಗುತ್ತೆ. ಇದನ್ನ ನಾವು ಅಂದಾಜು ಫೋಕಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದರದಕ್ಕಿಂತ ಜಾಸ್ತಿ ದೂರವನ್ನ ನಾವು ಇಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಯಾವ್ದೋ ಒಂದು ಕಾನ್ಕೇವ್ ಮಿರರ್ ನೋಡಿ, ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಎಷ್ಟು ಬಂತು ಅಂದ್ರೆ ಒಂದು 6.7 ಮೀಟರ್ ಅಥವಾ 6.7 ಸೆಂಟಿಮೀಟರ್, 6.5 ಸೆಂಟಿಮೀಟರ್ ಈಗ ಏನಾದ್ರು ಬಂತು ಅಂದ್ರೆ ನಾವು ಅದಕ್ಕಿಂತ ಜಾಸ್ತಿ ಇಡಬೇಕು ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಅವಾಗ ನಮ್ಗೆ ಏನಾಗುತ್ತೆ, ಇನ್ವರ್ಟೆಡ್ ಇಮೇಜು, ಕ್ಲಿಯರ್ ಇಮೇಜು, ರಿಯಲ್ ಇಮೇಜು ಸಿಗ್ತಾ ಹೋಗ್ತಾರೆ ನಮಗೆ. ಸೊ ಹಾಗಾಗಿ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಅನ್ನ ಕಂಡುಹಿಡ್ಕೊಂಡ ನಂತರ ನಮಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇದು. ಸೊ ಒನ್ಸ್ ವಿ ನೋ the approximate focal length of the given concave mirror, we can take the distance of the object must be greater than it. Also ಅವಾಗ ನಮಗೆ 6.5 ಬಂದಿತ್ತು ಅಂದ್ರೆ 7.5 ಸೆಂಟಿಮೀಟರ್ ಇಟ್ಕೊಂಡು ನಾವು ಪ್ರಯೋಗವನ್ನ ಮಾಡಬಹುದು. ಮೊದಲನೇದಾಗಿ ಏನಾಗ್ತದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಫಿಕ್ಸ್ ಮಾಡ್ಕೊಂಡು ಇಮೇಜ್ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ಸೆಟ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಯಾವ ಕಡೆಗೆ ಆಬ್ಜೆಕ್ಟ್ ಇಟ್ಟಿರ್ತೀವೋ ಇಮೇಜು ಕೂಡ ಆ ಕಡೆನೆ ಬರುತ್ತೆ. ನಮಗೆ ಆಬ್ಜೆಕ್ಟ್ ಯಾವ ಕಡೆಗೆ ಇರುತ್ತೋ ಇಮೇಜು ಕೂಡ ಆ ಕಡೆನೆ ಬರುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ರಿಫ್ಲೆಕ್ಷನ್ ಫಿನೋಮಿನಾ ಆಗ್ತಿರೋದ್ರಿಂದ ರಿಫ್ಲೆಕ್ಟ್ ಆಗಿರೋ ಲೈಟ್ ಕೂಡ ನಮಗೆ ಆಬ್ಜೆಕ್ಟ್ ಕಡೆಗೆ ಬರುತ್ತೆ. ಸೊ ಹಾಗಾಗಿ ಆಬ್ಜೆಕ್ಟ್ ಮತ್ತು ಇಮೇಜು ಒಂದೇ ಡೈರೆಕ್ಷನ್ ಬರುತ್ತೆ. ಆಬ್ಜೆಕ್ಟ್ ಈ ಕಡೆ ಹೋದ್ರೆ ಇಮೇಜು ಈ ಕಡೆ ಬರುತ್ತೆ. ಸೊ ಆಬ್ಜೆಕ್ಟ್ ಇದ್ದಿನ ಕಡೆಗೆ ನಮಗೆ ಇಮೇಜ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಡಿಸ್ಟೆನ್ಸ್ ಅನ್ನ ನಾವು ಪೋಲ್ ಇಂದ ಮೆಜರ್ ಮಾಡ್ತೀವಿ. ಸೊ ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. We are measuring the image object distance opposite to the direction of the image distance of pole. So incident light, so it is negative in direction. ಆಮೇಲೆ object distance ಆಯ್ತು, image distance ಕೂಡ it is opposite to the direction of incident light. Again it is also negative, opposite to the direction of the incident light. ಸೊ ಹಾಗಾಗಿ ಇಲ್ಲಿ ನಮಗೆ ನೆಗೆಟಿವ್ ಬರ್ತಾ ಹೋಗ್ತದೆ. ಅದು ಹಾಗಾದ್ರೆ ನಾವು ನೆಗೆಟಿವ್ ತಗೋಬೇಕೇನು ಅಂತ ಏನಿಲ್ಲ, ನಾವು ಪಾಸಿಟಿವ್ ನಲ್ಲೇ ವ್ಯಾಲ್ಯೂ ಅನ್ನ ಬರಿತೀವಿ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಅಂತ ಈ ರೀತಿ ನಾವು ಅಳತೆ ಮಾನಗಳನ್ನ ನಾವು ನಾರ್ಮಲ್ ಆಗಿ ಬರಿತಾ ಇದ್ದೀವಿ, ಪಾಸಿಟಿವ್ ನಲ್ಲೇ ಬರಿತಾ ಹೋಗ್ತೇವೆ. ಬಟ್ ನಮ್ ಕನ್ಸಿಡರ್ ಏನಲ್ಲಿ ಡೈರೆಕ್ಷನ್ ಚೇಂಜ್ ಆಗಿದೆ ಅಂತ ಅರ್ಥ ಅಷ್ಟೇ. ಸೊ ಹಾಗಾಗಿ ಇದನ್ನ ಬರಿತಾ ಹೋಗ್ತೀವಿ. ಅದೇ ರೀತಿ ನಮಗೆ 3 ಕಾಲಮ್ ನಲ್ಲಿ ಫಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ವೇರಿ ಮಾಡ್ಕೊಳ್ತಾ ಹೋಗ್ತೀವಿ. ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಬಂದ ನಂತರ ಅದಕ್ಕಿಂತ ಜಾಸ್ತಿಯನ್ನ ಇಟ್ಕೊಂಡು ಪ್ರತಿ 2 ಸೆಂಟಿಮೀಟರ್ಗೆ ವೇರಿ ಮಾಡ್ತಾ ಹೋಗ್ತೀವಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ 2 ಸೆಂಟಿಮೀಟರ್ ಜಾಸ್ತಿ ಅಥವಾ 3 ಸೆಂಟಿಮೀಟರ್ ಜಾಸ್ತಿ ಮಾಡ್ತಾ ಹೋಗಿ ಕರೆಸ್ಪಾಂಡಿಂಗ್ ಇಮೇಜ್ ಡಿಸ್ಟೆನ್ಸ್ ಎಷ್ಟು ಬರ್ತದೆ ಅನ್ನೋದನ್ನ ನಾವು ನೋಡರ್ ಮಾಡ್ಕೊತಾ ಹೋಗ್ತೀವಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಫಿಕ್ಸ್ ಇಡ್ತೀವಿ, ಇಮೇಜ್ ಡಿಸ್ಟೆನ್ಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ನಮಗೆ ಕ್ಲಿಯರ್ ಇನ್ವರ್ಟೆಡ್ ಇಮೇಜ್ ಅಲ್ಲಿ ಬರುತ್ತೋ ಆ ಇಮೇಜ್ ಅನ್ನ ನಾವು ಸೆಟ್ ಮಾಡ್ತಾ ಹೋಗ್ತೀವಿ.
ಸೊ ಹಾಗಾಗಿ ಫಸ್ಟ್ ಫಿಕ್ಸ್ ಏನ್ ಮಾಡ್ತೀವಿ ನಾವಿಲ್ಲಿ ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಇಮೇಜ್ ಡಿಸ್ಟೆನ್ಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ವ್ಯಾಲ್ಯೂ ರೀಡಿಂಗ್ ಅನ್ನ ನೋಡ್ತಾ ಹೋಗ್ತೀವಿ. ಪೋಲ್ ನಿಂದ್ರೆ ಮಿರರ್ ಲಿಂದಲೇ ನಾವು ಮೆಜರ್ಮೆಂಟ್ ಅನ್ನ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಇದು, ಮಿರರ್ ಲಿಂದಲೇ ಆಬ್ಜೆಕ್ಟ್ ಅನ್ನ ಮೆಜರ್ ಮಾಡ್ತೀವಿ, ಮಿರರ್ ಇಂದ ಇಮೇಜ್ ಅನ್ನು ಕೂಡ ನಾವು ಮೆಜರ್ ಮಾಡ್ತಾ ಇರ್ತೀವಿ. ಸೊ ಎರಡನ್ನ ನಾವು ಡೆವಲಪ್ ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗ್ತೀವಿ. ಯು ವಿ ಡಿವೈಡ್ ಬೈ ಯು ಪ್ಲಸ್ ವಿ ಅನ್ನೋದು ಕ್ಯಾಲ್ಕುಲೇಷನ್ ಮೆಥಡ್ ಇದೆ. ಕ್ಯಾಲ್ಕುಲೇಷನ್ ಅನ್ನ ಸಪರೇಟ್ ಕೆಳಗಡೆ ಹಿಟ್ಟಿಂಗ್ ಹಾಕೊಂಡು ಕ್ಯಾಲ್ಕುಲೇಷನ್ ಅಂತ ಬರೆದು F1 F2 F3 ಅಂತ ಬರೆದು ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳನ್ನು ಯು ಮತ್ತು ವಿ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದನ್ನ ವ್ಯಾಲ್ಯೂವನ್ನ F1 F2 F3 ದಲ್ಲಿ ಹಾಕೋಬೇಕು, ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡಬೇಕು. ಅದೇ ರೀತಿ ಕೆಳಗಡೆನೂ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದ್ರೆ ಕ್ಯಾಲ್ಕುಲೇಷನ್ ಗೆ ನಮಗೆ ಪ್ರತ್ಯೇಕವಾದ ಅಂಕ ಇರೋದ್ರಿಂದ ಕ್ಯಾಲ್ಕುಲೇಷನ್ ಅನ್ನೋ ಪಾರ್ಟ್ ಕೂಡ ಮಹತ್ವದಾಗುತ್ತೆ. ಸೊ F1 ಪ್ಲಸ್ F1 F2 F3 ಕಂಡಿಡ್ಕೊಂಡ ನಂತರ ಅದರದ ಮೀನ್ ವ್ಯಾಲ್ಯೂವನ್ನ ಕಂಡುಹಿಡಬೇಕು. F ಈಕ್ವಲ್ ಟು F1 ಪ್ಲಸ್ F2 ಪ್ಲಸ್ F3 ಡಿವೈಡೆಡ್ ಬೈ 3 ಅಂತ ಮಾಡ್ಕೊಂಡಿದ್ರೆ ನಮಗೆ ಮೀನ್ ಸಿಗುತ್ತೆ. ಸೊ ಹಾಗಾಗಿ ಆ ಮೀನ್ ನಮ್ಗೆ ಏನಾಗುತ್ತೆ, ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ಕೇವ್ ಮಿರರ್ ಆಗುತ್ತೆ. ಸೊ ಇಷ್ಟು ನಮಗೆ ಮೀನ್ ಕಂಡುಹಿಡ್ಕೊಂಡ ನಂತರ ನೆಕ್ಸ್ಟ್ ಕೊನೆಯಷ್ಟು ಹಂತ ನಮಗೆ ಬರ್ತಕ್ಕಂಥದ್ದು ರಿಸಲ್ಟ್. ರಿಸಲ್ಟ್ ನಲ್ಲಿ ಏನ್ ಬರಿತೀವಿ, ಕ್ವಶನ್ ಪೇಪರ್ ನಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನೇ ಇಲ್ಲ ಬರಿತಾ ಹೋಗ್ತೀವಿ. ಏನು ಅಲ್ಲಿ ಡಿಟರ್ಮೈನ್ ಅಂತ ಇರುತ್ತೆ, ಇಲ್ಲಿ ಹೆನ್ಸ್ ಅಂತ ಬರೀಬೇಕಷ್ಟೇ. ಹೆನ್ಸ್ ವಿ ಡಿಟರ್ಮೈನ್ಡ್ ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ಕೇವ್ ಮಿರರ್ ಈಕ್ವಲ್ ಟು ಎಫ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಆರ್ ಇನ್ ಮೀಟರ್. ಅದು ಎಷ್ಟು ಬಂದಿರ್ತದೋ ಮೀನ್ ನಲ್ಲಿ ಆ ಮೀನ್ ವ್ಯಾಲ್ಯೂವನ್ನ ಇಲ್ಲಿ ಹಾಕೊಂಡ್ರೆ ನಮಗೆ 2 ಅಂಕ ಸಿಗ್ತವೆ. ಯೂನಿಟ್ ಬರೆಯೋದನ್ನ ಕಂಪಲ್ಸರಿ ಆಗಿ ಕ್ಯಾಲ್ಕುಲೇಷನ್ ಅಲ್ಲೂ ಯೂನಿಟ್ಸ್ ಬರೀಬೇಕು, ರಿಸಲ್ಟ್ ನಲ್ಲೂ ಕೂಡ ನಮಗೆ ಯೂನಿಟ್ಸ್ ಬರ್ದೇವೆ ಅಂದ್ರೆ ನಮಗೆ ಪೂರ್ಣಾಂಕ ಸಿಗ್ತವೆ. ಫಸ್ಟ್ ಪ್ರಿನ್ಸಿಪಲ್, ಫಾರ್ಮುಲಾ, ರೇ ಡಯಾಗ್ರಾಮ್, ಸರ್ಕ್ಯೂಟ್, ಟೇಬಲ್ ಕಾಲಮ್, ಕ್ಯಾಲ್ಕುಲೇಷನ್, ರಿಸಲ್ಟ್. ಸೊ ಯಾವುದೇ ಹಂತದಲ್ಲೂ ಕೂಡ ನಮಗೆ ಅಂಕಗಳನ್ನ ಕಳ್ಕೊಳ್ಳಾರ್ದಂಗೆ ಒಂದ್ ಸರ್ತಿ ಬರೆದ ನಂತರ ಮತ್ತೊಂದ್ ಸರ್ತಿ ಪುನಃ ನೋಡ್ಕೊಂಡು ಯಾವ್ದಾದ್ರು ಹಂತದಲ್ಲಿ ಏನಾದ್ರು ಮಿಸ್ ಆಗಿದೆಯೋ, ಯೂನಿಟ್ಸ್ ಬರೆಯೋದ್ರಲ್ಲಿ ಮಿಸ್ ಆಗಿದೆಯೋ, ಆರೋ ಮಾರ್ಕ್ ಹಾಕೋದ್ರಲ್ಲಿ ಮಿಸ್ ಆಗಿದೆಯೋ, ಪಾರ್ಟ್ ಲೆವೆಲ್ ಮಾಡೋದ್ರಲ್ಲಿ ಮಿಸ್ ಆಗಿದೆಯೋ, ಪ್ರಿನ್ಸಿಪಲ್ ಏನಾದ್ರು ವೇರಿ ಆಗಿದೆಯೋ, ಸೊ ಅದನ್ನ ಒಂದೊಂದು ಸರ್ತಿ ಚೆಕ್ ಮಾಡ್ಕೊಂಡಿವಿ ಅಂದ್ರೆ ನಮ್ಗೆ ಇಲ್ಲಿ ಯಾವುದೇ ರೀತಿಯಿಂದ ಅಂಕವನ್ನು ಕಳ್ಕೊಳ್ಳೋದಿಲ್ಲ. ನೆಕ್ಸ್ಟ್ 20 ಅಂಕಗಳು ಇಲ್ಲಿಗೆ ಮುಗಿದೋಗುತ್ತೆ. ಇನ್ನು ಬರ್ತಕ್ಕಂಥದ್ದು ವೈವ ಬರುತ್ತೆ. ಇಲ್ಲಿ ವೈವ ಈ ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಂತೆ ಏನೇನು ಕೇಳ್ತಾರೆ ಅಂದ್ರೆ, ವಾಟ್ ಈಸ್ ಮಿರರ್, ವಾಟ್ ಈಸ್ ಕಾನ್ಕೇವ್ ಮಿರರ್, ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್, ವಾಟ್ ಈಸ್ ಪೋಲ್, ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್, ವಾಟ್ ಈಸ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್. ಎರಡು ಕೇಳಬಹುದಲ್ಲಿ. ರಿಫ್ಲೆಕ್ಷನ್ ಅಂದ್ರೆ 2 ಲಾಸ್ ಬರ್ತವೆ, ದ ಆಂಗಲ್ ಆಫ್ ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ರೇ ಆಲ್ ಸೇಮ್ ಪ್ಲೇನ್ ಆಫ್ ಇನ್ಸಿಡೆನ್ಸ್. ಇದನ್ನು ಕೂಡ ಒಂದು ಕೇಳಬಹುದು. ಎರಡನೇದು ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದನ್ನು ಕೂಡ ನಮ್ಗೆ ಅಲ್ಲಿ ಕೇಳಬಹುದು. ಅವರು ಸ್ವಲ್ಪ ನಿಮ್ಮ ಜ್ಞಾನವನ್ನ ಯಾವ ರೀತಿ ಇದೆಯೋ ಅನ್ನೋದು ಪರೀಕ್ಷೆ ಮಾಡೋಕೆ ಒಂದ್ ಸ್ವಲ್ಪ ಡೀಪ್ ಆಗಿ ಹೋಗ್ಬೋದು. ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟಂತ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 4 ಅಂಕಗಳು ಸುಲಭವಾದ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ ನಿಮಗೆ 4 ಅಂಕಗಳು ವೈವತ್ತು ಕೂಡ ಬರ್ತಾ ಹೋಗುತ್ತೆ. ಸೊ ಇಷ್ಟು ನಿಮಗೆ ಈ ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ಗೆ ಸಂಪೂರ್ಣವಾದಂತಹ ಅಂಕಗಳು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಎಕ್ಸ್ಪೆರಿಮೆಂಟ್, ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ಟು ಡಿಟರ್ಮೈನ್ ಕ್ವಶನ್ ಏನ್ ಬರುತ್ತೆ ನಮಗೆ, ಟು ಡಿಟರ್ಮೈನ್ ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ವೆಕ್ಸ್ ಲೆನ್ಸ್ ಅಂತ. ಈ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು, ಮಧ್ಯದಲ್ಲಿ ದಪ್ಪಗಿರುತ್ತೆ, ಕೊನೆಯ ಅಂಚಿಗೆ ತೆಳುವಾದಂತ ಒಂದು ಲೆನ್ಸ್ಗೆ ಮಧ್ಯದಲ್ಲಿ ಉಬ್ಬಿರ್ತಕ್ಕಂಥದ್ದು, ಅಂಚಿನಲ್ಲಿ ತೆಳುವಾಗಿರ್ತಕ್ಕಂಥ ಒಂದು ಸರ್ಫೇಸ್ಗೆ ಏನಂತೆ ನಾವು 2 ಕಡೆಗೆ ಸರ್ಫೇಸ್ ಇರುತ್ತೆ ನಮಗೆ, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ. ಈ ಒಂದು ಸರ್ಫೇಸ್ಗೆ ನಮಗೆ ಲೆನ್ಸ್ ಅಂತ ಕರಿತೀವಿ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಈ ಲೆನ್ಸಿನ ಫೋಕಲ್ ಲೆಂತ್ ಅನ್ನು ನಾವು ಕಂಡುಹಿಡಬೇಕಾಗಿರ್ತಕ್ಕಂಥ. ಅಲ್ಲಿ ಮೊದಲನೇ ಕಾನ್ಕೇವ್ ಮಿರರ್ ನಲ್ಲಿ ಯಾವ ರೀತಿ ಅಪೆಟಸ್ ತಗೊಂಡಿದ್ರು ಅದೇ ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ನಮ್ಗೆ ಅಪೆಟಸ್ ಇಲ್ಲೂ ಕೂಡ ಉಪಯೋಗ ಬರ್ತಾ ಇದೆ. ಹಾಗಾಗಿ ಜಾಸ್ತಿ ಹೇಳೋದನ್ನು ಬೇಕಾಗಿಲ್ಲ. ಇಲ್ಲಿ ಪ್ರಿನ್ಸಿಪಲ್ ಏನ್ ಬರಿತೀವಿ, ಮೊದಲನೇ ಪ್ರಿನ್ಸಿಪಲ್ ಫೋಕಲ್ ಲೆಂತಿನ ಡೆಫಿನೇಷನ್ ಕೂಡ ಬರೀಬಹುದು. ಏನು, ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ದ ಪ್ರಿನ್ಸಿಪಲ್ ಫೋಕಸ್ ಇಸ್ ಕಾಲ್ಡ್ ಫೋಕಲ್ ಲೆಂತ್, ಮೊದಲನೇ ಡೆಫಿನೇಷನ್. ಎರಡನೇ ಪ್ರಿನ್ಸಿಪಲ್ ಅಲ್ಲೇ ಎರಡನೇ ಸ್ಟೆಪ್, the object distance must be greater than the focal length to get real and inverted image. The object distance must be greater than the focal length of the convex lens to get real and inverted image. ಇದು ಎರಡನೇ ಪ್ರಿನ್ಸಿಪಲ್. ಇಲ್ಲಿ ಇನ್ನೊಂದು ಪ್ರಿನ್ಸಿಪಲ್ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲನೇದು ಕೆಲವೊಂದು ಸರ್ತಿ ಪ್ರಿನ್ಸಿಪಲ್ ಫೋಕಲ್ ಲೆಂತ್ ಡೆಫಿನೇಷನ್ ಬರೆದಿರೋದ್ರೂ ಕೂಡ ನಡೆಯುತ್ತೆ. ಅದರ ಕೆಳಗಡೆ 3ನೇ ಪಾಯಿಂಟ್ ಏನಿದೆ, 3ನೇ ಪ್ರಿನ್ಸಿಪಲ್, ಅದು ಇಂಪಾರ್ಟೆಂಟ್ ಆಗುತ್ತೆ.
when the object distance is twice the focal length, then the image distance is also twice the focal length ಅಂತ ನಾವು ಹೇಳ್ತೀವಿ, 2f ಅಂತ ಬರೀತೀವಿ ನಾವು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ಪ್ರಿನ್ಸಿಪಲ್ ನಲ್ಲಿ ಬರೀಲೇಬೇಕು. ಒಂದು ಫೋಕಲ್ ಲೆಂತ್ ನ ಡೆಫಿನೇಷನ್ ಬರೀಬಹುದು, ಎರಡನೇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಗಿಂತಲೂ ಜಾಸ್ತಿ ಇರಬೇಕು, ಎರಡನೇದು u = 2f ಆದ್ರೆ v = 2f ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಪ್ರಿನ್ಸಿಪಲ್. ಇದು ಮೂರನೇ ಪ್ರಿನ್ಸಿಪಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಾರ್ಮುಲಾ ಬರೀತೀವಿ. ಫಾರ್ಮುಲಾವನ್ನ f = OA + OB / 4 ಅಂತ ಬರೀತೀವಿ. ಇಲ್ಲಿ OA ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಬರೀತೀವಿ, OB ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಅಂತ ಬರೀತೀವಿ. OA + OB / 4. ಸೊ ಹಾಗಾಗಿ f ಅಂದ್ರೆ ಫೋಕಲ್ ಲೆಂತ್, ಪಾರ್ಟ್ಸ್ ಟರ್ಮ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡಬೇಕು. OA ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, OB ಅಂದ್ರೆ ಇಮೇಜ್ ಡಿಸ್ಟೆನ್ಸ್, f ಅಂದ್ರೆ ಫೋಕಲ್ ಲೆಂತ್. ಈ ಟರ್ಮ್ ಗಳನ್ನ ಎಕ್ಸ್ಟೆಂಡ್ ಮಾಡಬೇಕು. ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥ ರೇ ಡಯಾಗ್ರಾಮ್. ರೇ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಆರೋ ಮಾರ್ಕ್ ಹಾಕೊಳ್ಳೋದು ತಪ್ಪಲ್ಲದೆ ಹಾಕ್ಲೇಬೇಕು, ಹಾಗಾಗಿ ಆರೋ ಮಾರ್ಕ್ ನ ಅವಶ್ಯಕತೆ ಇದೆ. ಇಲ್ಲಿ ರೇ ಆಪ್ಟಿಕ್ಸ್ ಯಾವುದೇ ಎಕ್ಸ್ಪೆರಿಮೆಂಟ್ ಇರಲಿ ಆರೋ ಮಾರ್ಕ್ ಹಾಕೋದು ಕಂಪಲ್ಸರಿ. ಆರೋ ಮಾರ್ಕ್ ರೇ ಡಯಾಗ್ರಾಮ್ ಯಾವ ರೀತಿ ಹಾಕಬೇಕು? ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕುತ್ತೀವಿ, ಮಧ್ಯದಲ್ಲಿ ಕಾನ್ಕೇವ್ ಮಿರರ್ ಲಿಂದ ಕಾನ್ವೆಕ್ಸ್ ಲೆನ್ಸ್ ಲಿಂದ ಪಾಸ್ ಆಗಿ ಹೋಗ್ಬೇಕು ಮಧ್ಯದಲ್ಲಿಂದ. ಸೆಂಟರ್ ಆಫ್ ದ ಲೆನ್ಸ್ ಇಸ್ ಕಾಲ್ಡ್ ಆಪ್ಟಿಕ್ ಸೆಂಟರ್. ಇಲ್ಲಿ ಪೋಲ್ ಬರೋದಿಲ್ಲ, ಆಪ್ಟಿಕ್ ಸೆಂಟರ್ ನಾವು ಒಂದು ಟರ್ಮ್ ಅನ್ನು ಬಳಸ್ತೀವಿ, ಯಾಕಂದ್ರೆ ಎರಡು ಪೋಲ್ ಬರ್ತವೆ, ಮಧ್ಯ ಬಿಂದು ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಆಪ್ಟಿಕ್ ಸೆಂಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಆಬ್ಜೆಕ್ಟ್ ಅನ್ನು ಇಡ್ತೀವಿ, ಈ ಆಬ್ಜೆಕ್ಟ್ ಲಿಂದ ರೇ ಅನ್ನ ಪಾಸ್ ಆಗುತ್ತೆ. ಎಲ್ಲಿ ಇನ್ಸಿಡೆಂಟ್ ಆಗುತ್ತೆ? ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಂತ ಲೈಟಿಗೆ ನಾವು ಆರೋ ಮಾರ್ಕ್ ಹಾಕ್ತೀವಿ. ನೆಕ್ಸ್ಟ್ ಅದು ಆಪ್ಟಿಕ್ ಸೆಂಟರ್ ಲಿಂದ ಪಾಸ್ ಆಗಿ ಹೋಗ್ತಕ್ಕಂಥ ಒಂದು ಲೈಟ್ ಅನ್ಡಿವಿಯೇಟೆಡ್ ರೇ. ದ ರೇ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್ ವಿಚ್ ಇಸ್ ಅನ್ಡಿವಿಯೇಟೆಡ್. ಯಾವುದೇ ರೇ ಆಪ್ಟಿಕ್ ಸೆಂಟರ್ ಇಂದ ಪಾಸ್ ಆಗ್ತದೆ ಅಂದ್ರೆ ಅದು ಡಿವಿಯೇಟ್ ಆಗೋದಿಲ್ಲ, ರಿಫ್ಲೆಕ್ಟ್ ಆಗುತ್ತೆ. ಎರಡು ರೇಸ್ ಗಳು ಎಲ್ಲಿ ಮೀಟ್ ಆಗ್ತಾವೋ ಅಲ್ಲಿ ಏನಾದ್ರು ನಮಗೆ ಇಮೇಜ್ ಬರ್ತಾ ಹೋಗುತ್ತೆ. ಆಬ್ಜೆಕ್ಟ್ ಬರಿತೀವಿ, ಓ ಅಥವಾ ಏನೋ ಬರಿತೀವಿ AB ಅಂತ, ಅದನ್ನ ಇಮೇಜ್ ಆಬ್ಜೆಕ್ಟ್ ಅಂತೀವಿ. ಈ ಕಡೆ ಬರ್ತಕ್ಕಂಥದಕ್ಕೆ ನಾವು ರಿಫ್ಲೆಕ್ಟೆಡ್ ಲೈಟ್ ಬಂದಿರ್ತವಲ್ಲ, ಇಲ್ಲಿಂದ ನಾವು ಇಮೇಜ್ ಬರುತ್ತೆ, ಅಥವಾ A' B' ಅಂತೀವಿ, ಅಥವಾ I ಅಂತ ಕೂಡ ಬರಿತೀವಿ. ಲೆನ್ಸ್ ಲಿಂದ ಸೊ I ಅಂದ್ರೆ ಇಮೇಜ್, O ಅಂದ್ರೆ ಆಬ್ಜೆಕ್ಟ್, F ಅಂದ್ರೆ ಕ್ಯಾಪಿಟಲ್ F ಅಂತ ಬರೆದ್ರೆ ಅದನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಇದೆ. ಸೊ ಆಪ್ಟಿಕ್ ಸೆಂಟರ್ ಟು ದ ಪ್ರಿನ್ಸಿಪಲ್ ಫೋಕಸ್ ಇಸ್ ಸ್ಮಾಲ್ f. ಇದನ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ನಾವು ಕಂಡಿಡ್ಬೇಕಾಗಿರತಕ್ಕಂತ ಇದು ಏನು ಫೋಕಲ್ ಲೆಂತ್ ಎಷ್ಟಿದೆ ಅಂತ ಕೊಟ್ಟಿರ್ತಕ್ಕಂಥ ಲೆನ್ಸ್. ಇಷ್ಟಾದ ನಂತರ ನಮಗೆ ಇದು ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನ ನಾವು ಗ್ರಾಫ್ ಹಾಕ್ಲೇಬೇಕು. ಗ್ರಾಫ್ ಹಾಕಬೇಕಾದ್ರೆ 5 ರೀಡಿಂಗ್ ಬೇಕಾಗ್ತದೆ. ಗ್ರಾಫ್ ಯಾವ ರೀತಿ ಇದೆ ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಏನ್ ತಗೋತೀವಿ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ತಗೋತೀವಿ. ವೈ ಆಕ್ಸಿಸ್ ನಲ್ಲಿ ಇಮೇಜ್ ಡಿಸ್ಟೆನ್ಸ್ ಅನ್ನು ತಗೋತೀವಿ ನಾವು. ಅದರಿಂದ ಇಲ್ಲಿ ಏನಾಗುತ್ತೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ನಲ್ಲಿ ಬರುತ್ತೆ, ಇಮೇಜ್ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಇರೋದ್ರಿಂದ ಇಮೇಜ್ ಕೂಡ ನಮಗೆ ಪಾಸಿಟಿವ್ ನ ಬರುತ್ತೆ. ಸೊ ಹಾಗಾಗಿ ಗ್ರಾಫ್ ನಲ್ಲಿ ಏನಾಗುತ್ತೆ? ಒಂದ್ ಕಡೆಗೆ ಎಕ್ಸ್ ಆಕ್ಸಿಸ್ ನೆಗೆಟಿವ್ ತಗೋತೀವಿ, ವೈ ಆಕ್ಸಿಸ್ ಪಾಸಿಟಿವ್ ತಗೋತೀವಿ. ಸೊ ಹಾಗಾಗಿ ಇದನ್ನು ಉಲ್ಟಾ ಆಗ್ತೀವಿ ಗ್ರಾಫ್ ಅಷ್ಟೇ, ಮತ್ತೇನಿಲ್ಲ. ವ್ಯಾಲ್ಯೂಸ್ ಗಳು ಅವೇ ಇರ್ತವೆ, ಬಟ್ ಗ್ರಾಫ್ ನಲ್ಲಿ ನೆಗೆಟಿವ್ ನಲ್ಲಿ ತಗೋತಾ ಹೋಗ್ತೀವಿ. ಇದು ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಷ್ಟೇ. ಇಮೇಜ್ ಡಿಸ್ಟೆನ್ಸ್ ಅಂತೂ ಪಾಸಿಟಿವ್ ನಲ್ಲೇ ಇರ್ತದೆ. ಇದು ಒಂದು ನೇಚರ್ ಆಫ್ ಗ್ರಾಫ್ ಕೂಡ ನಾವು ತೋರಿಸಲೇಬೇಕಿದೆ. ಇನ್ನು ಟೇಬಲ್ ಕಾಲಮ್ ಬರ್ತೀವಿ. ಟೇಬಲ್ ಕಾಲಮ್ ನಲ್ಲಿ ಒಂದು ಟ್ರಯಲ್ ನಂಬರ್ ಇದೆ, ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ ಸೆಂಟಿಮೀಟರ್ U, ಇಮೇಜ್ ಡಿಸ್ಟೆನ್ಸ್ V ಇನ್ ಸೆಂಟಿಮೀಟರ್. ನೆಕ್ಸ್ಟ್ ಗ್ರಾಫ್ ಅಂತ ಹಾಕೋದ್ರಿಂದ ಮೆಥಡ್ ಅದರಿಂದ 2 ಕಾಲಮ್ ಸಾಕಾಗುತ್ತೆ ನಮಗೆ. ಒಟ್ಟು 5 ರೀಡಿಂಗ್ ಅನ್ನ ತಗೋತಾ ಇದ್ದೀವಿ. ಇಲ್ಲೂ ಕೂಡ ನಮಗೆ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಅನ್ನ ಕಂಡುಹಿಡಬೇಕು. ಫಸ್ಟ್ ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಥಡ್ ಲಿಂದ ಹೊರಗಡೆ ಇರತಕ್ಕಂತ ಆಬ್ಜೆಕ್ಟ್ ಅನ್ನ ನಾವು ಡಿಸ್ಟೆಂಟ್ ಆಬ್ಜೆಕ್ಟ್ ತಗೊಂಡು ಇಮೇಜ್ ಅನ್ನ ಸ್ಕ್ರೀನ್ ಮೇಲೆ ತಗೊಂಡಿವಿ ಅಂದ್ರೆ ದಿಸ್ ಈಸ್ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಕೊಡಕತ್ತೀವಿ. ದೂರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಲೆನ್ಸ್ ಮೇಲೆ ಬೀಳುತ್ತೆ, ಆ ಇನ್ಸಿಡೆಂಟ್ ರೇ ಇಲ್ಲಿ ರಿಫ್ರಾಕ್ಷನ್ ಆಗಿ ನಮ್ಗೆ ಏನಾಗುತ್ತೆ? ಒಂದು ಇಮೇಜ್ ಬರುತ್ತೆ, ತಲೆ ಕೆಳಗಾದಂತ ಇಮೇಜು, ಇನ್ವರ್ಟೆಡ್ ಇಮೇಜು. ಸೊ ಆ ಇಮೇಜ್ ನಾವು ಮೆಜರ್ ಮಾಡಿದ್ವಿ ಅಂದ್ರೆ ಇಟ್ ಈಸ್ ರಫ್ ಫೋಕಲ್ ಲೆಂತ್ ಅಂತ ಹೇಳಿ. ಲೆನ್ಸ್ ಇಲ್ಲಿದೆ, ಆಬ್ಜೆಕ್ಟ್ ಈ ಕಡೆ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅಂತರ ಎಷ್ಟಿರಬೇಕು? ಫೋಕಲ್ ಲೆಂತ್ ಗಿಂತಲೂ ಜಾಸ್ತಿ ಇರಬೇಕು. ಫೋಕಲ್ ಲೆಂತ್ ಜಾಸ್ತಿ ಇಟ್ಟಂದ್ರೆ ನಮಗೆ ಬರ್ತಕ್ಕಂಥ ಇಮೇಜ್ ಏನಾಗುತ್ತೆ? ಕ್ಲಿಯರ್ ರಿಯಲ್ ಇನ್ವರ್ಟೆಡ್ ಇಮೇಜ್ ನಮಗೆ ಸಿಗ್ತದೆ ನಮಗೆ. ಹೌದಾ? ಸೊ ಇಷ್ಟು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ನಾವು ಪ್ರತಿ 2 ಸೆಂಟಿಮೀಟರ್ ವೇರಿ ಮಾಡ್ತಾ ಹೋಗ್ತೀವಿ. 2 ಸೆಂಟಿಮೀಟರ್ಗೆ ಒಂದು ರೀಡಿಂಗ್ ಅನ್ನು ತಗೊಂಡು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಟ್ಟ ಮೇಲೆ ಇಮೇಜ್ ಡಿಸ್ಟೆನ್ಸ್ ಅನ್ನ ವೇರಿ ಮಾಡ್ತಾ ಹೋಗ್ತೀವಿ, ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ಕ್ಲಿಯರ್ ಇಮೇಜ್ ಬರುತ್ತೋ, ಇನ್ವರ್ಟೆಡ್ ಕ್ಲಿಯರ್ ಇಮೇಜ್ ಎಲ್ಲಿ ಬರುತ್ತೋ ಅದನ್ನ ನಾವು ಸೆಟ್ ಮಾಡ್ತಾ ಹೋಗ್ತೀವಿ.
ಅದಾದ ನಂತರ ಎರಡನೇ ರೀಡಿಂಗಿಗೆ ಮತ್ತೆ 2 ಸೆಂಟಿಮೀಟರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ಹೆಚ್ಚಿಗೆ ಮಾಡ್ತೀನಿ. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ ಅನ್ನ ವೇರಿ ಮಾಡ್ತಾ ಹೋಗ್ತೀನಿ. ಈ ರೀತಿ ನಾವು ಗ್ರಾಫ್ ಹಾಕ್ಬೇಕಾದ್ರೆ ಸ್ಕೇಲ್ ಅನ್ನ ಬರೀಬೇಕು. ಫಸ್ಟ್ ಸ್ಕೇಲ್ ಬರಬೇಕಂದ್ರೆ ಏನು, ಎಕ್ಸ್ ಎಕ್ಸಿಸ್ ನಲ್ಲಿ ಏನ್ ತಗೋತಾ ಇದೀವಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ತಗೋತಾ ಇದೀವಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಗ್ರಾಫ್ ನಲ್ಲಿ 1 ಡಿವಿಷನ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ತಗೊಂಡಿವಿ ಅಥವಾ ಎಷ್ಟು ಡಿಸ್ಟೆನ್ಸ್ ಅನ್ನ ತಗೊಂಡಿವಿ ಅದು ಬರೀಬೇಕು. ಆಮೇಲೆ ವೈ ಆಕ್ಸಿಸ್ ನಲ್ಲಿ ಏನ್ ತಗೊಂಡಿವಿ, ಇಮೇಜ್ ಡಿಸ್ಟೆನ್ಸ್ ತಗೊಂಡಿದೀವಿ. ಇಮೇಜ್ ಡಿಸ್ಟೆನ್ಸ್ ಅನ್ನ 1 ಡಿವಿಷನ್ ಗೆ ಎಷ್ಟು ತಗೊಂಡಿದೀವಿ ಅನ್ನೋದನ್ನ ಬರೀಬೇಕು. ಇದು ನಮ್ಮ ಸ್ಕೇಲು. ಯಾಕಂದ್ರೆ ಗ್ರಾಫ್ ಅಂದ್ರೆ ಸ್ಕೇಲ್ ಹಾಕಿದ್ರೆ ಕೆಳಗಡೆ ನಾವು ಗ್ರಾಫ್ ಹಾಕ್ತೀವಿ. ನೆಗೆಟಿವ್ ಎಕ್ಸ್ ಆಕ್ಸಿಸ್ ನಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನಲ್ಲಿ ಇಮೇಜ್ ಡಿಸ್ಟೆನ್ಸ್ ಇದೆ. ನಮಗೆ ಒಂದು ಕರ್ವ್ಡ್ ಗ್ರಾಫ್ ಬರುತ್ತೆ. ನಮಗೆ ಕರ್ವ್ಡ್ ಗ್ರಾಫ್ ಬರುತ್ತೆ. ಯಾಕಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಹೆಚ್ಚಾಗ್ತಾ ಹೋದಂಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಜಾಸ್ತಿ ಆಗ್ತಾ ಹೋದಂಗೆ ಇಮೇಜ್ ಡಿಸ್ಟೆನ್ಸ್ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಸೊ ಎಫ್ ಅದಕ್ಕೆ ನೋಡಿ ಪ್ರಿನ್ಸಿಪಲ್ ನಲ್ಲಿ ಎರಡನೇ 2f ಬರುತ್ತೆ. ನಮಗೆ ಟ್ವೈಸ್ ಆಫ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ಆಫ್ ದ ಫೋಕಲ್ ಲೆಂತ್ ಇನ್ ಇಮೇಜ್ ಡಿಸ್ಟೆನ್ಸ್ ಕೂಡ ಬರುತ್ತೆ. ಎರಡು ಈಕ್ವಲ್ ಆಯ್ತು. ಆಬ್ಜೆಕ್ಟ್ ಡಿಸ್ಟೆನ್ಸ್ 2f ಆಯ್ತು ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಕೂಡ ನಮಗೆ 2f ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇದು ಪ್ರಿನ್ಸಿಪಲ್ ಪ್ರಕಾರ ನಮಗೆ ವೆರಿಫೈ ಆಗುತ್ತೋ ಇಲ್ಲ ಅನ್ನೋದು ನೋಡ್ಬೇಕಾಗಿರುತ್ತೆ. ನಮಗೆ ಗ್ರಾಫ್ ಕರ್ವ್ ಬಂದಿದ ನಂತರ ನಮಗೆ ಒಂದು ಪ್ರೊಟೆಕ್ಟರ್ ಅಥವಾ ಕೋನ ಮಾಪಕದಿಂದ 75 ಡಿಗ್ರಿ ಆಂಗಲ್ ನಲ್ಲಿ ಒಂದು ಪಾಯಿಂಟ್ ಅನ್ನ ನೋಡಬೇಕು. ಆ ಕರ್ವ್ ಸರ್ಫೇಸ್ ನಲ್ಲಿ ಎಲ್ಲಿ ಪಾಯಿಂಟ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ 45 ಡಿಗ್ರಿ ಅದನ್ನ ಕಟ್ ಮಾಡಿದೆ ಅಂದ್ರೆ ನಮಗೆ ಆಬ್ಜೆಕ್ಟ್ಸ್ ಇಮೇಜ್ ಎಷ್ಟು ಮೆಜರ್ ಮಾಡ್ತೀವಿ, OA ಪ್ಲಸ್ OB ಅಂತ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಅದೇ ಫಾರ್ಮದಲ್ಲಿ ಅದು ಎಷ್ಟಿದೆ, ನಾವು ಆಬ್ಜೆಕ್ಟ್ OA, ಇಮೇಜ್ ಡಿಸ್ಟೆನ್ಸ್ OB. ಎಕ್ಸ್ ಆಕ್ಸಿಸ್ ನಲ್ಲಿ OA ಇದೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಏನಿದೆ OB ಇದೆ, ಎಷ್ಟಿದೆ ಹೈಟು ಅದನ್ನ ನೋಡೋ ಮಾಡ್ಕೊಂಡು ಫಾರ್ಮುಲಾದಲ್ಲಿ ಹಾಕ್ತೀವಿ. ಏನು F ಈಕ್ವಲ್ ಟು OA ಪ್ಲಸ್ OB ಅಂತ ಇದೆ, ಡಿವೈಡೆಡ್ ಬೈ 4 ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದ್ರೆ ನಮಗೆ ಫೋಕಲ್ ಲೆಂತ್ ಆಫ್ ದ ಕೊಟ್ಟಿರ್ತಕ್ಕಂಥ ಲೆನ್ಸ್ ಇದ್ದು ಫೋಕಲ್ ಲೆಂತ್ ಸಿಗುತ್ತೆ ನಮಗೆ. ಈ ಬಂದಿರತಕ್ಕಂಥ ಫೋಕಲ್ ಲೆಂತ್ ವ್ಯಾಲ್ಯೂವನ್ನ ನಾವು ರಿಸಲ್ಟ್ ನಲ್ಲಿ ಬರ್ತೀವಿ. ಹೆನ್ಸ್ ವಿ ಡಿಟರ್ಮೈನ್ ದ ಫೋಕಲ್ ಲೆಂತ್ ಆಫ್ ದ ಗಿವನ್ ಕಾನ್ವೆಕ್ಸ್ ಲೆನ್ಸ್ ಅಂತ. ಎಷ್ಟು, F ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಆರ್ ಡ್ಯಾಶ್ ಮೀಟರ್ ನಲ್ಲಿ. ಮೀಟರ್ ಬರ್ದಿದ್ರೆ ಮೀಟರ್ ನಲ್ಲಿ, ಸೆಂಟಿಮೀಟರ್ ಬರೆದ್ರೆ ಸೆಂಟಿಮೀಟರ್ ಕೂಡ ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟು ನಮಗೆ 20 ಅಂಕಕ್ಕೆ ಸಿದ್ಧತೆ ಮಾಡಿ. ಏನು ವೈವಾ ಏನೇ ಕೇಳ್ಬೋದು, ಪ್ರಶ್ನೆಗಳು ಏನೇ ಕೇಳ್ಬೋದು ನಮಗೆ. ಫಸ್ಟ್ ಲೆನ್ಸ್ ಅಂದ್ರೆ ಏನು, ಆಪ್ಟಿಕ್ ಸೆಂಟರ್ ಅಂದ್ರೆ ಏನು, ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನು, ಇಮೇಜ್ ಯಾವಾಗ ಇನ್ವರ್ಟೆಡ್ ಆಗುತ್ತೆ, ಯಾವಾಗ ವರ್ಚುವಲ್ ಇಮೇಜ್ ಆಗುತ್ತೆ, ವರ್ಚುವಲ್ ಇಮೇಜ್ ಅಂದ್ರೆ ಏನು. ಸೊ ಈ ರೀತಿಯಾದಂತ ಸಂಬಂಧಪಟ್ಟಂತ ಎಕ್ಸ್ಪೆರಿಮೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಮಗೆ ಕೇಳಬಹುದು. ಫೋಕಲ್ ಲೆಂತ್ ಅಂದ್ರೆ ಏನು, ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನು, ಫೋಕಲ್ ಲೆಂತ್ ಅಂದ್ರೆ ಏನು, ಹೌ ಇಟ್ ಈಸ್ ರಿಲೇಟೆಡ್ ವಿತ್ ದ ರೇಡಿಯಸ್ ಆಫ್ ಕರ್ವೇಚರ್. ಫೋಕಲ್ ಲೆಂತ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ಗೂ ಯಾವ ರೀತಿ ರಿಲೇಷನ್ ಇದೆ ಅಂತ ಕೂಡ ಕೇಳಬಹುದು. ಸೊ ಈ ರೀತಿಯಾದ ಸಿಂಪಲ್ ಪ್ರಶ್ನೆಗಳನ್ನು ಕೇಳಬಹುದು. ಇದ್ರ ಜೊತೆಗೆ ಪವರ್ ಆಫ್ ಲೆನ್ಸ್ ಅಂತೂ ಕೂಡ ಕೇಳಬಹುದು ನಿಮ್ಮ ಜ್ಞಾನವನ್ನ ಪರೀಕ್ಷಿಸಲಿಕ್ಕೆ. ಸೊ ಈ ರೀತಿಯಾದ ಸಿಂಪಲ್ ಪ್ರಶ್ನೆಗಳನ್ನು ನಮ್ಮಲ್ಲಿ ಡಿಫಿಕಲ್ಟ್ ಆದಂತ ಕ್ವಶನ್ಗಳು ಯಾವುದು ಕೇಳಬಹುದಿಲ್ಲ. ಸೊ ಇದು ಆಪ್ಟಿಕ್ಸ್ ನ 2ನೇ ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಧನ್ಯವಾದ.